ಹಾಯ್ ಗುಡ್ ಈವ್ನಿಂಗ್. ಆರ್ ಸಿ ಬಿ ಮತ್ತು ಎಸ್ ಆರ್ ಎಚ್ ನಡುವೆ ನಡೆದಂಥ ಪಂದ್ಯದ ಬಗ್ಗೆ ಒಂದಿಷ್ಟು ವಿವರಣೆಗಳನ್ನ ಕೊಡಲಿಕ್ಕೆ ಬಂದಿದ್ದೇನೆ. ಮತ್ತು ನಿನ್ನೆ ನಡೆದಂಥ ಮ್ಯಾಚ್ನಲ್ಲಿ ಆರ್ ಸಿ ಬಿ ಒಂದು ವಿಜಯವನ್ನು ಸಾಧಿಸಿದೆ. ಅದರಲ್ಲಿ ಒಂದು ಆರ್ ಸಿ ಬಿ ತಂಡದ 2024 IPL ನಲ್ಲಿ ಆರ್ ಸಿ ಬಿ ಇನ್ನೂ ಪ್ಲೇ ಆಫ್ ತಲುಪುವ ಒಂದು ಆಸೆ ಇನ್ನೂ ಜೀವಂತವಾಗಿದೆ. ಇದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಚಾನಲ್. ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನ ಒತ್ತೋದನ್ನ ಮರಿಬೇಡಿ. ಓಕೆ. ನಿನ್ನೆ ನಡೆದಂತ ಎಸ್ ಆರ್ ಎಚ್ ಮತ್ತು ಆರ್ ಸಿ ಬಿ ತಂಡದ ನಡುವೆ ನಡೆದಂತ ಒಂದು ರೋಚಕವಾದಂತ ಮ್ಯಾಚ್. ಇದರಲ್ಲಿ ಟಾಸ್ ಅನ್ನ ಗೆದ್ದಂತ ಆರ್ ಸಿ ಬಿ ತಂಡವು ಒಂದು ಬ್ಯಾಟಿಂಗ್ ಅನ್ನ ಆಯ್ದುಕೊಂಡಿರುತ್ತದೆ. ಫಸ್ಟ್ ಬ್ಯಾಟಿಂಗ್ ಅನ್ನ ಆಡಿದಂತ ಆರ್ ಸಿ ಬಿ ತಂಡವು ಒಂದು ಬೃಹತ್ ಆದಂತ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಿ ಎಸ್ ಆರ್ ಎಚ್ ತಂಡಕ್ಕೆ ಒಂದು ಬೃಹತ್ ಆದಂತ ಟಾರ್ಗೆಟ್ ಅನ್ನ ನೀಡ್ತದೆ. ಅದರಲ್ಲಿ ಕೊಹ್ಲಿ ಅವರು 51 ರನ್ ಗಳಿಸಿದರೆ, ಡುಪ್ಲೆಸಿಸ್ ಅವರು ಒಂದು 25 ರನ್ ಕಾಣಿಕೆ ನೀಡಿದರು. ಮತ್ತು ಒಂದು ಬೃಹತ್ ಆದಂತ ಬ್ಯಾಟಿಂಗ್ ಅನ್ನ ಮಾಡಿದಂತ ರಜತ್ ಪಟಿದಾರ್ ಅವರು ಒಂದು ಹಾಫ್ ಸೆಂಚುರಿಯನ್ನು ಅತಿ ವೇಗದ ಹಾಫ್ ಸೆಂಚುರಿಯನ್ನು ಗಳಿಸಿದರು. 50 ರನ್ ಗಳಿಸಿ ಔಟ್ ಆದರು. ಮತ್ತು ಕ್ಯಾಮಿಯೋ ನಲ್ಲಿ ಗ್ರೀನ್ ಅವರು ಒಂದು 37 ರನ್ ಗಳಿಸಿ ಒಂದು ಆರ್ ಸಿ ಬಿಯ ಒಂದು ಬೃಹತ್ ಮೊತ್ತಕ್ಕೆ ಒಂದು ಅಡಿಪಾಯವನ್ನು ಹಾಕಿಕೊಟ್ಟರು. ಆ 20 ಓವರ್ಗಳಲ್ಲಿ 206 ರನ್ ಗಳಿಸಿ 7 ವಿಕೆಟ್ ಗಳನ್ನ ಕಳೆದುಕೊಂಡಿತ್ತು. ಅವರಿಗೆ 207 ರನ್ಗಳ ಒಂದು ಬೃಹತ್ ಆದಂತ ಟಾರ್ಗೆಟ್ ಅನ್ನು ನೀಡಿತು. ಬೌಲಿಂಗ್ ಅನ್ನು ಮಾಡಿದಂತ ಎಸ್ ಆರ್ ಎಚ್ ತಂಡವು ಪ್ಯಾಟ್ ಕಮಿನ್ಸ್ ಅವರು 1 ವಿಕೆಟ್ ನ ಪಡೆದರು. ಮತ್ತು ಟಿ ನಟರಾಜನ್ ಅವರು 2 ವಿಕೆಟ್ ಅನ್ನು ಪಡೆದರು. ಮತ್ತು ಮಾರ್ಕಂಡೆ ಅವರು 1 ವಿಕೆಟ್ ಅನ್ನು ಪಡೆದರು. ಜಯದೇವ್ ಉನದ್ಕತ್ ಅವರು 3 ವಿಕೆಟ್ ಗಳನ್ನು ಪಡೆದರು. ಬ್ಯಾಟಿಂಗ್ ಅನ್ನು ಆರಂಭಿಸಿದಂತ ಎಸ್ ಆರ್ ಎಚ್ ತಂಡವು ಒಂದು ಬೃಹತ್ ಆದಂತ ಮೊತ್ತವನ್ನು ಟಾರ್ಗೆಟ್ ಅನ್ನು ಪಡೆಯಿತು. 207 ರನ್ಗಳ ಒಂದು ಟಾರ್ಗೆಟ್ ಅನ್ನ ಬೆನ್ನು ಹತ್ತಿದಂತ ಎಸ್ ಆರ್ ಎಚ್ ತಂಡವು ಬ್ಯಾಟಿಂಗ್ ನಲ್ಲಿ ಎಸ್ ಆರ್ ಎಚ್ ತಂಡವು ಅಭಿಷೇಕ್ ಶರ್ಮಾ ಅವರು 31 ರನ್ ಮತ್ತು ಶಹಬಾಜ್ ಅಹಮದ್ ಅವರು ಒಂದು 40 ರನ್ಗಳು ಮತ್ತು ಪ್ಯಾಟ್ ಕಮಿನ್ಸ್ ಅವರು ಒಂದು ಕೊನೆಯಲ್ಲಿ ಹೋರಾಟ 31 ರನ್ ಗಳಿಸಿ ಅವರು ಔಟ್ ಆದರು. ಇಲ್ಲಿ ಎಸ್ ಆರ್ ಎಚ್ ತಂಡವು ಒಂದು ಬಹುಬೇಗನೆ ಒಂದು ಮ್ಯಾಚ್ ಅನ್ನ ಕೈ ಬಿಟ್ಟಿತ್ತು ಅಂತ ಹೇಳ್ಬೇಕು. ಆರ್ ಸಿ ಬಿ ತಂಡದ ಬೌಲರ್ಸ್ಗಳು ಎಸ್ ಆರ್ ಎಚ್ ತಂಡದ ಒಂದು ಪ್ರಮುಖ ಬ್ಯಾಟ್ಸ್ಮನ್ ಗಳ ಪವರ್ ಪ್ಲೇ ನಲ್ಲಿಯೇ ಒಂದಿಷ್ಟು ಪ್ರಮುಖ ಬ್ಯಾಟ್ಸ್ಮನ್ ಗಳನ್ನ ವಿಕೆಟ್ ಗಳನ್ನ ಗಮನಿಸಿದರು. ಅಲ್ಲಿ ಆರ್ ಸಿ ಬಿ ಒಂದು ಮೇಲುಗೈನ ಸಾಧಿಸಿ ಬಿಟ್ಟಿತ್ತು ಪವರ್ ಪ್ಲೇ ನಲ್ಲಿ. ಅಲ್ಲಿ ಬೌಲಿಂಗ್ ನಲ್ಲಿ ವಿಲ್ ಜಾಕ್ಸ್ ಅವರು 1 ವಿಕೆಟ್ ಅನ್ನು ತೆಗೆದರು ಮತ್ತು ಯಶ್ ದಯಾಲ್ ಅವರು 1 ವಿಕೆಟ್, ಸ್ವಪ್ನಿಲ್ ಸಿಂಗ್ ಅವರು ಡೆಬ್ಯೂಟರ್ ಆದಂತ ನ್ಯೂ ಆಟಗಾರ 2 ವಿಕೆಟ್ ನ ಕಬಳಿಸಿದರು. ಮತ್ತು ಕರಣ್ ಶರ್ಮಾ ಅವರು ಒಂದು ಅದ್ಭುತವಾದ ಬಾಲಿಂಗ್ 2 ವಿಕೆಟ್ ಕಬಳಿಸಿದರು. ಮತ್ತು ಕ್ಯಾಮರಾನ್ ಗ್ರೀನ್ ಅವರು 2 ವಿಕೆಟ್ ಗಳನ್ನ ಕಬಳಿಸಿ ಆಲ್ರೌಂಡ್ ಒಂದು ಆಟವನ್ನು ಆಡಿದರು. ಇದರಲ್ಲಿ ಎಸ್ ಆರ್ ಎಚ್ ತಂಡವು 171 ರನ್ ಗಳಿಸಿ 8 ವಿಕೆಟ್ ಅನ್ನು ಕಳೆದುಕೊಂಡು ಒಂದು 35 ರನ್ಗಳ ಒಂದು ಹೀನಾಯಸವನ್ನು ಅನುಭವಿಸಿತು. ಇದರೊಂದಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪದವಿಯನ್ನು ಪಡೆಯೋದಕ್ಕೆ ಅರ್ಹರಪ್ಪ ಯಾರಪ್ಪ ಅಂದ್ರೆ ರಜತ್ ಪಟಿದಾರ್ ಅವರು ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನ ಪಡೆಯೋದಕ್ಕೆ ಒಂದು ಅರ್ಹ ಅಂತ ಹೇಳ್ಬೇಕು. ಆರ್ ಸಿ ಬಿ ಒಂದು ಪ್ಲೇ ಆಫ್ ಹಾದಿ ಇನ್ನೂ ಜೀವಂತ ಆಗಿದೆ ಅಂತ ಹೇಳ್ಬೇಕು. ಪ್ಲೇ ಆಫ್ಗೆ ಹೋಗುವ ಆಸೆ ಇನ್ನೂ ಕಮರಿಲ್ಲ ಆರ್ ಸಿ ಬಿದು. ಇನ್ನೂ 5 ಮ್ಯಾಚ್ಗಳಲ್ಲಿ ಒಂದು 5 ಮ್ಯಾಚ್ಗಳನ್ನ ಬೃಹತ್ ಆದಂತ ಜಯವನ್ನು ಕಂಡಲ್ಲಿ ಉಳಿದಂತ ಟೀಮ್ಗಳ ಒಂದು ಸೋಲು ಗೆಲುವಿನ ಲೆಕ್ಕಾಚಾರದ ಮೇಲೆ ಒಂದು ಆರ್ ಸಿ ಬಿ ಇನ್ನೂ ಪ್ಲೇ ಆಫ್ ಹಂತಕ್ಕೆ ಏರುವ ಒಂದು ಚಾನ್ಸಸ್ಗಳು ಇನ್ನೂ ಇದೆ ಅಂತ ಹೇಳ್ಬೇಕು. ಓಕೆ, ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗ್ಲಿ ಅಂತ ನಮ್ಮ ಆಸೆ ಇದೆ. ನೋಡೋಣ, ಇನ್ನೂ 5 ಉಳಿದ ಮ್ಯಾಚ್ಗಳನ್ನ ಗೆಲ್ತಾರಂತ ನಮ್ಮ ಹೋಪ್ಸ್ ಇಟ್ಟಿದ್ದೀವಿ. 5 ಮ್ಯಾಚ್ ಅನ್ನ ಗೆದ್ದು ಒಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಲಿ ಅಂತ ನಮ್ಮ ಆಸೆ. ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನ ಒತ್ತೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು, ಬಾಯ್.